ಇಲ್ಲ ಹಳ್ಳಿ ಕಡೆಯಲ್ಲಿ ಏನ್ ನಡೆಯುತ್ತೋ ಪಿನ್ ಟು ಪಿನ್ ಐತೆ ರಾಮಾಯಣ ಸರ್. ತೋಟಗಳಲ್ಲಿ ಹೆಂಗ್ ಗೊತ್ತಾ ಹಳ್ಳಿಗಳಲ್ಲಿ ಜಮೀನ್ ಹೊಡೆದಾಡಲ್ಲ, ಇಷ್ಟೇ ಬದುಕು ಓದಾಡ್ತೀವಿ. ಅಂದ್ರೆ ವಿಲನ್ಗೆ ಲೂಸ್ ಮಾಡೋನ್ ಹಾಕ್ಬಾರ್ದೈತೆ, ಯಾಕಂದ್ರೆ ಹೀರೋ ತರ ನೋಡ್ಬೇಕು. ಅವ್ರನ್ನ ವಿಲನ್ ಆಗಿ ನೋಡಕ್ಕೆ ಇಷ್ಟಪಡಲ್ಲ ಜನ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ವಿಜಯ್ ಅಂತ. ವಿಜಯ್ ಅವರೇ, ಈ ರಾಮಾಯಣ ಸಿನಿಮಾ ನೋಡಿದ್ರಾ? ನೋಡಿದೀನಿ ಸರ್. ಸರ್ ಈ ಸಿನಿಮಾದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು? ಸರ್ ಒಂದು ಸೇಮ್ ಹಳ್ಳಿಲಿ ಯಾವ ತರ ಇರುತ್ತೋ ಅದೇ ತರ ನಟನೆ ಎಲ್ಲ ಇದೆ. ಅಂದ್ರೆ ವಿಲನ್ಗೆ ಲೂಸ್ ಮಾಡೋನ್ ಹಾಕ್ಬಾರ್ದೈತೆ, ಯಾಕಂದ್ರೆ ಹೀರೋ ತರ ನೋಡ್ಬೇಕು. ಅವ್ರನ್ನ ವಿಲನ್ ಆಗಿ ನೋಡಕ್ಕೆ ಇಷ್ಟಪಡಲ್ಲ ಜನ. ಆ ಸೀನಿ ಬೇರೆ ಹೀರೋ ಫೈಟ್ ಮಾಡ್ಬೇಕಾದ್ರೆ ಯಾರನ್ನ ಒಪ್ಸೋತ್ರ ತಿರ್ಗಾ ಹೀರೋ ಅನ್ನಕ್ ಆಗಲ್ಲ. ಹಂಗಾಗಿ ಹೀರೋಗಳನ್ನ ತಿರ್ಗಾ ಮತ್ತೆ ವಿಲನ್ ಪಾರ್ಟಿಗೆ ಹಾಕ್ಬಾರ್ದು, ಅದೊಂದ್ ಬೇಜಾರಾಯ್ತು. ಮತ್ತೆ ಮೂವಿ ಎಲ್ಲ ಸೂಪರ್, ಫ್ಯಾಮಿಲಿ ಕರ್ಕೊಂಬಂದು ಫೈನ್ ಆಗಿ ನೋಡ್ಬೋದು, ಆರಾಮಾಗಿ ನೋಡ್ಬೋದು, ಯಾವ್ದೇ ಮುಜುಗರ ಇಲ್ದಂಗ್ ನೋಡ್ಬೋದು. ಬೇರೆ ಬರ್ತವೆ ಫ್ಯಾಮಿಲಿ ಕರ್ಕೊಂಬಂದ್ ತೋರ್ಸಕ್ ಆಗಲ್ಲ, ಈ ಮೂವಿ ಫ್ಯಾಮಿಲಿ ಕರ್ಕೊಂಬಂದ್ ಆರಾಮಾಗಿ ತೋರ್ಸ್ಬೋದು, ತೊಂದ್ರೆ ಇಲ್ಲ. ಹಳ್ಳಿ ಕಡೆಯಲ್ಲಿ ಏನ್ ನಡೆಯುತ್ತೋ ಪಿನ್ ಟು ಪಿನ್ ಐತೆ ರಾಮಾಯಣ ಸರ್. ತೋಟಗಳಲ್ಲಿ ಹೆಂಗ್ ಗೊತ್ತಾ ಹಳ್ಳಿಗಳಲ್ಲಿ ಜಮೀನ್ ಹೊಡೆದಾಡಲ್ಲ, ಇಷ್ಟೇ ಬದುಕು ಓದಾಡ್ತೀವಿ. ಪಕ್ಕ ಹಂಗೆ ಆಗೋದು, ಜಮೀನ್ ಹೊಡೆದಾಡಲ್ಲ ಜನ. ಎಷ್ಟ್ಲೀಸ್ಟ್ ಇಷ್ಟೇ ಬದುಕೋಸ್ಕರ ಟ್ಯಾಕ್ಟರ್ ತರೋದು, ಗೆಯ್ಯೋದು, ಅದೇ ಮಾಡ್ಕೊಂತ ಬರೀ ಇದೆ ಮೂವಿ. ಮತ್ತೆ ಸರ್ ಹಳ್ಳಿ ಕಡೆಯಲ್ಲಿ ಹೆಂಗ್ ನಡೀತೈತೋ ಡೀಟೇಲ್ ಹಂಗೆ ತೋರ್ಸಾರ, ಸೂಪರ್ ಆಗೈತಿ. ಫ್ಯಾಮಿಲಿ ಕರ್ಕೊಂಬಂದ್ ನೋಡ್ಬೋದು, ಏನ್ ತೊಂದ್ರೆ ಇಲ್ಲ ಸರ್. ಹಾಗೆ ದೇವನೂರು ಚಂದ್ರ ಅವರ ಮೊದಲನೇ ಡೈರೆಕ್ಷನ್ ಸಿನಿಮಾ, ಅವರು ಕಡೂರು ತಾಲೂಕ್ನವರು. ಸರ್ ಅವರ ಡೈರೆಕ್ಷನ್ ಹೇಗಿದೆ? ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ನಾನು ಹೇಳಲ್ವಾ, ಫ್ಯಾಮಿಲಿ ಕರ್ಕೊಂಬಂದು ನೋಡ್ಬೋದು. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಅದ್ರೊಳಗೆ ಏನು ಕಳಪೆ ಇಲ್ಲ. ಹೀರೋನ ಒಂಚೂರು ವಿಲನ್ ಮಾಡ್ಬಿಟ್ಟು ಕಳಪೆ ಮಾಡ್ಬಿಟ್ಟವ್ರು, ಹೀರೋನ್ ಮಾತ್ರ ಹಾಕ್ಬಾರ್ದು, ಅದೊಂದ್ ಬೇಜಾರು. ಹೌದು, ಹಾಕ್ಬಾರ್ದಾಗಿತ್ತು. ಅದನ್ ಬಿಟ್ರೆ ಇನ್ನೇನಿಲ್ಲ, ಎಲ್ಲ ಅಲ್ಟಿಮೇಟ್ ಸೂಪರ್ ಆಯ್ತು, ಎಲ್ಲ ಸೂಪರ್ ಆಯ್ತು ಸರ್. ನಾನು ಹೇಳ ಸರ್, ನಮ್ದು ಹಳ್ಳಿ, ನಮ್ ಹಳ್ಳಿಲಿ ಏನ್ ನಡೆಯುತ್ತೋ ಪಿನ್ ಟು ಪಿನ್ ಅದೇ ಇರೋದು, ಬೇರೆ ಏನು ಇಲ್ಲ. ಸೂಪರ್ ಆಗೈತಿ. ನಾವು ಕೂಡ ಹಳ್ಳಿಯವ್ರೆ, ನಾವೇ ಸಿಟಿ ಅವರಲ್ಲ. ಈಗ ನೀವ್ ಹೇಳೋದ್ ನಾವು ಬರೋ ಕನ್ನಡ ಪಿಕ್ಚರ್ ನೊಂದು ಬಿಡಲ್ಲ. ಈಗ 3 ದಿವಸದಲ್ಲಿ ಒಂದ್ ನೋಡ್ಕೊಂಡು ಹೋಗಿದೀವಿ, ಎಲ್ಲಾದ್ನೂ ನೋಡಿದೀವಿ. ಅದೊಂದ್ ಸ್ವಲ್ಪ ಪರವಾಗಿಲ್ಲ, ಅದಕ್ಕಿಂತ ಹೋಲ್ಸ್ಕೊಂಡು ಸೂಪರ್ ಆಯ್ತು ಮೂವಿ, ಇದು ಚೆನ್ನಾಯ್ತು ನೋಡ್ಬೋದು. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಮೂವಿ ಚೆನ್ನಾಗಿದೆ, ಎಲ್ಲಾರು ಫ್ಯಾಮಿಲಿ ಸಮೇತ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು ನೋಡ್ರಿ, ಇವ್ರು ಹೇಳಿದ್ದೇನಪ್ಪಾ ಅಂದ್ರೆ, ಈ ಒಂದು ರಾಮಾಯಣ ಸಿನಿಮಾ ನಮ್ಮ ಹಳ್ಳಿಗಳಲ್ಲಿ ಏನ್ ನಡೆಯುತ್ತೆ ಅದು ನೀವು ತೆರೆ ಮೇಲೆ ಬಂದು ನಿಮ್ಮ ಊರದೇ ಒಂದು ಸ್ಟೋರಿ ಅನ್ನೋ ತರ ನೋಡ್ಬೋದು. ನೋಡಿ, ನಮ್ಮ ಕನ್ನಡ ಪ್ರೇಕ್ಷಕರು ಇಂತಹ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್.